ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕಮ್ಮ ಹಂಗ್ ನೋಡ್ತಾ ಇದೀಯಾ? ನಾನೇ ಅಮ್ಮ, ನಿನ್ನ ಮಗ ವೆಂಕಟನಾಥ. ಇಷ್ಟೆತ್ರ ಬೆಳ್ದಿದ್ದೀಯ ಮಗನೇ. ನನ್ನ ಕಣ್ಣನ್ನ ನಾನೇ ನಂಬೋಕಾಗ್ತಿಲ್ಲ. ಆದ್ರೆ ನೀನು ಯಾಕಮ್ಮ ಇಷ್ಟು ಸೊರ್ಗೋಗಿದೀಯಾ? ನಿನ್ನ ನೆನಪು ಮಗನೇ ಹಣ್ಣಾಕ್ಸ್ಬಿಟ್ಟಿದೆ. ನನ್ನ ನೋಡ್ಬೇಕು ಅಂತ ನಿಂಗೆ ಅನ್ಸ್ಲೇ ಇಲ್ವೇನೋ? ಅಪ್ಪ ಹೇಳ್ತಿದ್ರಲ್ವಮ್ಮ, ಸರಸ್ವತಿ ಒಲಿಬೇಕು ಅಂದ್ರೆ ಸಂಬಂಧಿಕರಿಂದ ದೂರ ಇರಬೇಕು ಅಂತ. ಹೌದಪ್ಪ, ಹೌದು. ತಂದೆಗೆ ತಕ್ಕ ಮಗ ನೀನು. ನಿನ್ ಸಾಧನೆ ನೋಡೋದಕ್ಕೆ ನಿಮ್ ತಂದೆ ಇರ್ಬೇಕಿತ್ತು. ಇದಾರೆ ಅಮ್ಮ, ಭೌತಿಕವಾಗಿ ನಾನಿರೋವರೆಗೂ ನನ್ನ ಜೊತೆನೇ ಇರ್ತಾರೆ. ಅಲ್ಲಪ್ಪ ವೆಂಕಟನಾಥ, ಅಕ್ಕ, ಬಾವ, ನಾರಾಯಣ ಎಲ್ಲರೂ ಹೇಗಿದ್ದಾರೋ ವೆಂಕಟನಾಥ? ಸೀತತ್ತೆ, ಎಲ್ಲರೂ ಚೆನ್ನಾಗಿದ್ದಾರೆ. ನೀನ್ ಹೇಗಿದೀಯ ಅತ್ತೆ? ಹಾ, ಪಾಪಿ ಚಿರಾಯು ಹೀಗಿದ್ದೀನಿ. ಇಲ್ಲ ಇಲ್ಲ ಅತ್ತೆ ಚಿರಾಯು, ನೀನೇ ಪುಣ್ಯವಂತೆ ಅತ್ತೆ. ದೇವರು ಆಯುಸ್ಸು ಆರೋಗ್ಯನ ನಿನಗೆ ವರವಾಗಿ ಕೊಟ್ಟಿದ್ದಾನೆ. ಹಾ, ಮೊದಲೇ ಅಷ್ಟು ಚೆನ್ನಾಗಿ ಮಾತಾಡ್ತಿದ್ದೆ, ಇನ್ನು ಈಗ ಕೇಳಬೇಕೆ? ಮಾತಿನ ಮಲ್ಲ ಆಗ್ಬಿಟ್ಟಿದ್ದೀಯಾ? ಏನಪ್ಪ ವೆಂಕಟನಾಥ, ನಮ್ಮನ್ನೆಲ್ಲ ಮರ್ತ್ಬಿಟ್ಟೇನಪ್ಪ? ಅತ್ತಿಗೆ, ಬೇರನ್ನ ಮರೆತ್ರೆ ಗಿಡ ಬದುಕಕ್ಕಾಗುತ್ತಾ ಅತ್ಗೆ? ನೀವೆಲ್ಲರೂ ದೈಹಿಕವಾಗಷ್ಟೇ ದೂರ ಇದ್ದಿದ್ದು, ಆದ್ರೆ ಮಾನಸಿಕವಾಗಿ ಎಲ್ರೂ ನನ್ನ ಹತ್ರನೇ ಇದ್ದೀರಾ. ಅಲ್ಲಪ್ಪ, ನನ್ ಮದ್ವೆ ಆಗಿ ಬಂದಾಗ ನೀನ್ ಚಿಕ್ಕ ಹುಡುಗ, ಈಗ ಎಷ್ಟು ಎತ್ತರ ಬೆಳ್ಬಿಟ್ಟಿದ್ಯಾ. ನೀವು ಅಷ್ಟೇ ಅತ್ತಿಗೆ, ದೊಡ್ಡ ಹೆಂಗ್ಸಾಗ್ಬಿಟ್ಟಿದ್ದೀರಾ. ತಾಯಿ ಒಂದಾಗ್ಲಿಲ್ಲ ಅಷ್ಟೇ. ಅತ್ತೆ, ಮಕ್ಕಳಾದ್ರೆ ಮಾತ್ರ ಹೆಣ್ಣು ತಾಯಿಯಲ್ಲ, ಹೆಣ್ಣು ಹುಟ್ಟತಾನೆ ತಾಯಾಗಿರ್ತಾಳೆ. ಸರಿಯಾಗಿ ಹೇಳಿದೆ ಕಣೋ ವೆಂಕಟನಾಥ. ದೊಡ್ಡಪ್ಪ, ಹೇಗಿದ್ದೀರಾ ದೊಡ್ಡಪ್ಪ? ನಾನು ಚೆನ್ನಾಗಿದ್ದೀನಿ ಕಣೋ, ನೀನ್ ಹೇಗಿದ್ಯಾ? ಎಷ್ಟು ದೊಡ್ಡವನಾಗ್ಬಿಟ್ಟಿದ್ಯಾ? ಅಣ್ಣ ಎಲ್ಲತ್ತಿಗೆ ಕಾಣಿಸ್ತಾನೆ ಇಲ್ಲ? ರೈತರ ಹತ್ರ ವಸೂಲಿ ಕೆಲ್ಸಕ್ಕೆ ಹೋಗಿದಾರಪ್ಪ. ಸುಗ್ಗಿ ಅಲ್ವೇ, ಅದಕ್ಕೋಸ್ಕರನೇ ಊರೂರು ಅಲಿತಾ ಇದ್ದಾರೆ. ನೀನ್ ವಿಶ್ರಾಂತಿ ತಗೋ, ನಾನು ನಿನ್ಗೋಸ್ಕರ ಕ್ಷೀರ ಮಾಡ್ಕೊಂಡು ಬರ್ತೀನಿ. ಆಯ್ತತ್ಗೆ, ಬಾಪ. ವೆಂಕಟನಾಥ ತಂದಿರೋ ಒಡವೆಗಳು ಈ ಬುತ್ತಿಯಲ್ಲೇ ಇದೆ ಅನ್ಸುತ್ತೆ. ಅದೆಲ್ಲ ನಾನು ಹಾಕೊಂಡ್ರೆ ರಾಣಿ ರಾಣಿ ಹಾಗೆ ಕಾಣ್ತೀನಿ.
ರಾಜಿ, ಒಂದೇ ಒಂದ್ಸಲ ನನ್ನ ಕಡೆ ತಿರುಗಿ ನೋಡು. ಜೀವನ ಪೂರ್ತಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಛೇ, ಯಾಕೆ ನಾನು ಹಿಂದಿಂದೇನೆ ಬರ್ತಿದ್ದಾನೆ? ಇದು ನೂರ್ನವ್ರು ಯಾರಾದರೂ ನೋಡಿದ್ರೆ ಏನು ಅಂದ್ಕೊಳ್ತಾರೆ? ನನ್ನ ಜೀವನದ ಜೊತೆ ಪಾಪ ಅವನ ಜೀವನನೂ ಹಾಳಾಗ್ಬಿಡುತ್ತೆ. ಇದರಿಂದ ಹೇಗಪ್ಪ ತಪ್ಪಿಸ್ಕೊಳ್ಳೋದು? ಅರೆ, ನನ್ನ ಹತ್ರ ಸಾಲ ತಗೊಂಡು ಸತ್ತೋದ್ನಲ್ಲ ಸುಬ್ರಾಯಪ್ಪ, ಅವ್ರ ಮಗ ಲೋಹಿತ ಅಲ್ವೇ? ಮರೆಯಲ್ಲಿ ನಿಂತ್ಕೊಂಡು ಯಾರನ್ನು ನೋಡ್ತಾ ಇದ್ದಾನೆ? ಅರೆ, ನಮ್ಮ ವಾಮನಾಚಾರ್ಯರ ಸೊಸೆ ಅಲ್ವಾ? ಬಾಲ ವಿಧವೆ. ವಿಧವೆ ಇವನು ಯಾಕೆ ನೋಡ್ತಾ ಇದ್ದಾನೆ? ರಾಜಿ, ಓಹೋ, ರಾಜಮನ್ನ ರಾಜಿ ಅಂತ ಕರೆಯುವಷ್ಟು ಸಲಿಗೆನಾ? ಗಜೇಂದ್ರಾಚಾರ್ಯರು ನಮಸ್ಕಾರ. ನಿನ್ನ ನಮಸ್ಕಾರ ನೀನೇ ಇಟ್ಕೋ. ಮೊದಲು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಎಷ್ಟು ದಿವಸದಿಂದ ನಡೀತಿದೆ ಕಳೆ ವ್ಯವಹಾರ? ಅಯ್ಯಯ್ಯೋ, ಇದಕ್ಕೂ ಅವಳಿಗೂ ಸಂಬಂಧ ಇಲ್ಲ. ಎಲ್ಲ ನಂದೇ ತಪ್ಪು. ಅಂದ್ರೆ ನಿಮಗೆ ಗೊತ್ತಲ್ಲ ಆಚಾರ್ಯರೇ, ಅವಳು ನಮ್ಮ ಮಾವನ ಮಗಳು. ಚಿಕ್ಕ ವಯಸ್ಸಲ್ಲೇ ಗಂಡ ತೀರೋದ. ಬಾಲ ವಿಧವೆಯಾಗಿ ನೋಡಕ್ ಆಗ್ತಾ ಇಲ್ಲ. ಅವಳು ಒಪ್ಪೋದಾದ್ರೆ ಮದುವೆ ಆಗೋಣ ಅನ್ಕೊಂಡಿದ್ದೀನಿ. ಆದರೆ ಅವಳು ಒಪ್ಪೋದಿರಲಿ, ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ನನ್ನ ಮುಖ ಕೂಡ ನೋಡ್ತಾ ಇಲ್ಲ. ಕಾಮಾತುರಾಣಾಂ ನ ಭಯಂ ನ ಲಜ್ಜ. ಒಂದು ವಿಧವೆಯಿಂದ ಬೀಳೋದಕ್ಕೆ ನಾಚಿಕೆ ಆಗೋದಿಲ್ವೇ ನಿನಗೆ? ಅವಳಿಗೆ ಗೊತ್ತು ಒಂದು ವಿಧವೆ ಮರು ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದನ್ನ ನಮ್ಮ ಶಾಸ್ತ್ರ, ಸಂಪ್ರದಾಯ, ಸಮಾಜ ಒಪ್ಪೋದಿಲ್ಲ. ಅದಕ್ಕೆ ಅವಳು ನಿನ್ನ ಕಡೆ ತಿರುಗಿ ನೋಡ್ತಾ ಇಲ್ಲ. ಛೇ, ಸತ್ಯ ಹೇಳ್ತೀನಿ ಆಚಾರ್ಯರೇ, ನಾನು ಯಾವತ್ತೂ ಅವಳನ್ನು ಕಾಮದ ಕಣ್ಣಿಂದ ನೋಡ್ಲೇ ಇಲ್ಲ.